Habi, this is new book. Yeah. So nice. I like the smell. ಈ ಮನೆಯಲ್ಲಿ ಇಟ್ಟು ವಸ್ತುಗಳು ಇಟ್ಟು ಕಡೆ ಇದ್ದು ಬಿಟ್ರೆ ಅವ್ರ ಅಪ್ಪನ ಆಣೆ. ಇನ್ನೆಲ್ಲಿಂದ ಕರೆಕ್ಟ್ ಆಗಿ ಲೆಕ್ಕನ ಮೇಂಟೈನ್ ಮಾಡಬೇಕು ಅಂತ ನಾನು ಹೊಸ ನೋಟ್ ಬುಕ್ ಎತ್ಕೊಂಡ್ ಬಂದಿದ್ರೆ ಅದಾಗ್ಲೇ ಮಂಗ ಮಾಯ ಎಲ್ಲೂ ಹೋಗಿರ್ಬೋದು. ಅಣ್ಣಯ್ಯ ಅಣ್ಣಯ್ಯ, ಈ ನೋಟ್ ಜಾಜಿಸ್ಗೆ ರೂಮಲ್ಲಿ ಸಿಕ್ತು. ಸುಮ್ನೆ ನಮ್ಮ ಯಜಮಾನ ಹೊಡೆದಿಲ್ಲ, ತಪ್ಪಾಯ್ತು ಅಂತ ಸಾರಿ ಕೇಳು. ನಾನು ಸಾರಿ ಕೇಳಿದೆ ಅಂತ ನಿಮ್ಮ ಯಜಮಾನ ಅಪ್ಪನಿಗೆ ನನ್ನ ಸಂದೇಶ ಹೇಳ್ಬಿಡು. ಓ ಏನ್ರಿ ಜಾಜಿ ಜಂಬಲ್ದಿದ್ದೀವ್ರೆ, ಇಷ್ಟೊಂದು ಪುಸ್ತಕ ಕರ್ಕೊಂಡು ಹೊರಟ್ರೆ? ಮಹಿಳಾ ಸಂಘದ ಅಕೌಂಟ್ಸ್ ಬರಬೇಕಾಗಿತ್ತು, ಅದಕ್ಕೆ ತಂದಿದ್ದೀನಿ. ಅಕ್ಕೆ ಈ ಅಕೌಂಟ್ಸ್ ಎಲ್ಲ ನೋಡ್ಕೊಳ್ಳೋದು ಪದ್ಮಜ ತಾನೆ? ಅದನ್ನೇ ನೋಡ್ಕೊಳ್ಳೋದು. ನಾನು ನೀಟಾಗಿ ಲೈನ್ ಹಾಕೊಡೋಣ ಅಂತ ತಂದೆ. ಈ ಲೈನ್ಸ್ ಇರೋ ಪುಸ್ತಕಗಳೇ ಸಿಗ್ತಾ ಇತ್ತಪ್ಪ. ಪಲ್ಲು, ಇದೆಲ್ಲ ನಿನಗೆ ಯಾಕೆ? ಹೋಗೆ ಸುಮ್ಮನೆ. ಪೇಪರ್ ಕಂಡಿಡಿದವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಹಪ್ಪಳಕ್ಕಿಂತ ತುಂಬಾ ಟೇಸ್ಟಿ ಆಗಿದೆ. ಈ ವಿಷಯ ಹೊರಗಿನ ಸಮಾಜಕ್ಕೆ ಏನಾದ್ರು ಗೊತ್ತಾಗ್ಬಿಡ್ತು ಅಂದ್ರೆ ನನ್ನ ಮಾನ ಮರ್ಯಾದೆ ಹಂಗಂಗೆ ಯಾಕಟ್ಕೊಂಡು ಹೋಗ್ಬಿಡುತ್ತೆ. ಈ ವಿಷಯ ನಿಲ್ಲಿಗೆ ಬಿಡಬಾರ್ದು. ಇದನ್ನ ಬೇರೆ ರೀತಿಯಲ್ಲಿ ಮಟ್ಟ ನೋಡಿ ರಂಗಮ್ಮ ತಾಯಿ, ನಾನು ಹಲ್ಲಾಗೆ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ತಾ ಇದ್ದೀನಿ, ಈ ಮನೆಗೆ ಯಾವುದೋ ಒಂದು ಘನಘೋರವಾದ ಶಾಪಗೆ ಏನ್ ಶಾಪಪ್ಪ? ಈ ಮನೆಯಲ್ಲೂ ಇರೋದು ಒಂದು ವ್ಯಕ್ತಿ ಹಿಂದಿನ ಜನ್ಮದಲ್ಲಿ ಕತ್ತೆಗೆ ಆಗಿ ಹುಟ್ಟಿತ್ತು. ಒಂದು ದಿವಸ ರೋಡ್ಗೆ ಕ್ರಾಸು ಮಾಡುವಾಗ ಮೊಘಲ್ದು ರಾಣಿ ಜಟಕ ಗಾಡಿಗೆ ಸಿಕ್ಕಾಕೊಂಡು ಕತ್ತೆಗೆ ಸತ್ತು ಹೋಗ್ಬಿಟ್ಟು. ಕತ್ತೆಗೆ ಆ ಜನ್ಮದಲ್ಲಿ ಮೋಕ್ಷಾಗೆ ಸಿಕ್ಲಿಲ್ಲ. ಹಂಗಾಗಿ ಈ ಜನ್ಮದಲ್ಲಿ ನಿಮ್ಮ ಮನೇಲಿ ಈ ವ್ಯಕ್ತಿ ಇದ್ದಾನಲ್ಲ, ಅವನ ಮೈ ಮೇಲೆ ಕತ್ತೆದು ಜನ್ಮ ಅರಗಿಸ್ಕೊಂಡು ಬಿಟ್ಟಿದೆ. ಆ ವ್ಯಕ್ತಿ ಗಂಡಿಗೆ ಆಗಿರ್ಬೋದು, ಹೆಣ್ಣಿಗೆ ಆಗಿರ್ಬೋದು, ಇಲ್ಲ ಎರಡರ ನಡುವೆನೂ ಇರ್ಬೋದು. ಅವ್ರು ಯಾರು ಅಂತ ಪತ್ತೆ ಮಾಡಿ ಹೊಲೆದು ಆಗ್ತದೆ. ಯಾಕಪ್ಪ ಪತ್ತೆ ಮಾಡೋದು? ಅದು ನೋಡು ರಂಗಮ್ಮಂದು ತಾಯಿ, ಈ ಪೇಪರ್ ಕಂಡಿರ್ತಲ್ಲ, ಕಾಗದ ಪತ್ರಗೆ ಗಿತ್ರಗೆ ಬರೀತಾರೆ, ಅದ್ರ ಬರೀತಾರಲ್ಲ, ಅದನ್ನ ಅವಾಗ ಹೊಟ್ಟೆ ಎಷ್ಟು ಅದನ್ನ ತಿನ್ಬೇಕು ಅನ್ಸಿದ್ರೆ ಹಂಗೆ ಪೇಪರ್ಗೆ ತಿನ್ಬಿಡ್ತಾರೆ. ಅಂತವ್ರು ಯಾರಾದ್ರೂ ಇದ್ರೆ ಅದನ್ನ ಮೊದಲು ಪತ್ತೆಗೆ ಮಾಡಿ. ಏನಮ್ಮ ಅದು ಬಾಯಾಡಿಸ್ತಾ ಇರೋದು? ಬಾಯಲ್ಲೇನಿದೆ ತೋರ್ಸೆ ಅಕ್ಕೆ. ಇವ್ರು ಹೀಗೆಲ್ಲ ಹೇಳಿದ್ರೆ ಬಾಯಿ ತೆಗಿಯಲ್ಲ. ಜೋಡಿ ಜುಟ್ಟು ಕತ್ತಿಸ್ಕೋ, ಬಾಯಿ ತಾನಾಗೆ ಓಪನ್ ಆಗುತ್ತೆ. ಅಮ್ಮ ಪೇಪರ್ ಅತ್ತೆ, ಇಲ್ಲಿ ನೋಡಿ, ಪೇಪರ್ ಎಲ್ಲ ತಿಂದು ಬರೀ ರಟ್ಗಂಡ ಬಿಟ್ಟಿದ್ದಾರೆ. ಅಲ್ಲಿಗೆ ಆ ಫಕೀರ ಹೇಳಿ ಆಯ್ತಲ್ಲ. ಏನಂತ ಹೇಳಿದ್ದ? ನಿಮ್ ಮನೆ ಒಳಗೆ ಒಂದು ಕತ್ತೆ ಸೇರ್ಕೊಂಡಿದೆ ಅಂತ ಹೇಳಿದ್ದ. ಈ ವಿಷಯ ಹೊರಗಿನ ಸಮಾಜಕ್ಕೆ ಗೊತ್ತಾಗ್ಬಿಡ್ತು ಅಂದ್ರೆ ನನ್ನ ಮಾನ ಮರ್ಯಾದೆಲ್ಲ ಯಾಕೆ ಹೋಗ್ಬಿಡುತ್ತಲ್ಲ. ಈಗ ಏನ್ ಮಾಡೋಣ? ನೀನೇ ಇದಕ್ಕೆ ಏನಾದ್ರೂ ಉಪಾಯ ಹೇಳ್ಬೇಕಪ್ಪ. ಅಕ್ಕೆ ಮಧ್ಯಾಹ್ನದ ಊಟ ರೀ. ಇಷ್ಟೊಂದು ಇದನ್ನೆಲ್ಲ ಹರಿದ್ರೆ ಎಷ್ಟಾಗುತ್ತಮ್ಮ? ತಿನ್ನು. ನಾನು ಇಷ್ಟೊಂದೆಲ್ಲ ತಿನ್ನಲ್ಲ. ಪೇಪರ್ಸಿಗೆ ಬಂದೇ ಇದ್ದವಳು ಮಹಿಳಾ ಸಂಘಕ್ಕೋ ಏನ್ ಕಿತ್ತಿದೀಯಾ? ತಿನ್ನಮ್ಮ. ಅಮ್ಮ, ಅದಕ್ಕೆ ಹೀಗೆಲ್ಲ ಹೇಳಿದ್ರೆ ಕೇಳಲ್ಲ. ನಿನ್ ಕೈ ಹಿಡ್ಕೊ, ನಾನ್ ತಿನ್ನಿಸ್ತೀನಿ. ಸರಿ ನೋಡಮ್ಮ, ನೀನೇನು ಯೋಚನೆ ಮಾಡ್ಬೇಡ. ಕೆಲವರಿಗೆ ಕೂದಲು ತಿನ್ನೋ ಅಭ್ಯಾಸ ಇರುತ್ತೆ, ಗ್ಲಾಸ್ ತಿನ್ನೋ ಅಭ್ಯಾಸ ಇರುತ್ತೆ, ತಿನ್ನೋ ಅಭ್ಯಾಸ ಇರುತ್ತೆ. ಡಾಕ್ಟ್ರೆ, ಮೊನ್ನೆ ಯಾವನೋ ಒಬ್ಬನು ಒಂದು 6 kg ನಟ್ಟು ಬೋಲ್ಟ್ ತಿಂದ್ಬಿಟ್ಟವನೆ. ಮನೆಗೆ ಡಾಕ್ಟರ್ ಹೊಟ್ಟೆನ ಕೊಯ್ದು ಆ ನಟ್ಟು ಬೋಲ್ಟ್ ಎಲ್ಲ ಆಚೆ ತೆಗೆದು ತಮ್ಮ ಕಾರಿಗೆ ಫಿಟ್ ಮಾಡ್ಕೊಂಡ್ರೆ. ನನ್ಗೂ ಆಪರೇಷನ್ ಮಾಡಿ ನನ್ನ ಹೊಟ್ಟೆಯಿಂದ ಪೇಪರ್ ತೆಗಿತೀರಾ? ಏನು ಯೋಚನೆ ಮಾಡ್ಬೇಡಮ್ಮ, ಈ ಟ್ಯಾಬ್ಲೆಟ್ ತಗೋ, ನೀವು ಎಲ್ಲ ಸರಿ ಹೋಗುತ್ತೆ. ಜಾಜಿ ಅವರೇ, ನಮ್ಮ ಮಹಿಳಾ ಸಂಘದ ಅಕೌಂಟ್ಸ್ ನ ಒಂದ್ಸಲಿ ಚೆಕ್ ಮಾಡ್ತೀರಾ? ಪದ್ಮಜ, ನನ್ಗೆ ಬುಕ್ಕು ಪೇಪರ್ ಕಂಡ್ರ ಮೊದ್ಲು ಇದನ್ನ ಆಚೆ ತಗೊಂಡೋಗಿ. ಯಾಕ್ರಿ ಈ ತರ ಮಾತಾಡ್ತೀರಾ? ಸರಿ ಇದೆಯಾ ಇಲ್ವಾ ಅಂತ ಒಂದ್ಸತಿ ಚೆಕ್ ಮಾಡಿಪಾ. ಪದ್ಮಜ, ನಿಮ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಲ್ಲ? ಅತ್ತೆ ಸಲ ಪೇಪರ್ ತಿಂತಾ ಇದ್ದ ವಿಷಯನ ಹೇಳ್ದವನೇ ಈ ಪತಿಲ್ಲ. ನಮ್ಮ ವಂಶ ಬೆಳಿಬೇಕು ಅಂದ್ರೆ ನೀನು ಗಂಡನ ಚೆನ್ನಾಗಿ ನೋಡ್ಕೋಬೇಕಂತಮ್ಮ. ಪತಿ ಸಂಜೀವಿನಿ ವ್ರತ ಬೇಕಂತೆ. ನಿನಗೆ ಯಾವ್ದೋ ಶಾಪ ಇತ್ತಂತೆ, ಅದಕ್ಕೆ ಹೀಗೆಲ್ಲ ಮಾಡಿದಂತೆ. ಇನ್ಮೇಲೆ ನಾವು ಗಂಡ ಹೆಂಡತಿ ಚೆನ್ನಾಗಿರ್ತೀವಿ ಅಂತ ಒಂದ್ ಮಾತು ಹೇಳ್ಬಿಡಮ್ಮ. ಅತ್ತೆ, ನಾನು ಮೂಢನಂಬಿಕೆಗಳೆಲ್ಲ ಬಿಲಿ ಮಾಡೋಣ ಅಂತ ನಿಮಗೆ ಗೊತ್ತಿಲ್ಲ. ಪದ್ದು, ಆಚೆ ಸೆಂಡ್ ಹಿಮ್. Oh my God! ಹಾಗೆ ನೀವಾ ಟ್ರೈ ಮಾಡಿದ್ರಿ? ಅದು ಜಾತಿ ಜಂಬಲ್ದಿನಿ ಅವರೇ, ಏನೋ ದೇವರ ದಯದಿಂದ ಒಂದು ಸಮಸ್ಯೆ ಬಗೆಹರಿದು ಬಿಡ್ತು. ಇನ್ನು ನಮ್ಮ ದಾಂಪತ್ಯ ಸಮಸ್ಯೆ ಬಗೆಹರ್ಕೊಂಡು ನಿಮ್ಮನ್ನ ಹನಿಮೂನಿ ಕರ್ಕೊಂಡು ಹೋಗೋಣ ಅಂತ ಹಿಂಗೆಲ್ಲ ಮಾಡಕ್ ಬಂದೆ. ಏನೋ ಸ್ವಲ್ಪ ಎಡವಟ್ಟಾಗ್ಬಿಟ್ಟು ತಗ್ಲಾಕೊಂಬಿಟ್ಟೆ. ಹಬಿ, ಒಂದು ಮಾತು ಅರ್ಥ ಮಾಡ್ಕೊಳ್ಳಿ. ಈ ಜನ್ಮದಲ್ಲಿ ಅಷ್ಟೇ ಅಲ್ಲ, ಇನ್ 7 ಜನ್ಮದಲ್ಲೂ ನಾನೇ ನಿಮ್ ಹೆಂಡತಿಯಾಗಿ ಬಂದ್ರು ನಿಮ್ ನೆರವೇರಲ್ಲ.